ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ತಗೊಳಪ್ಪ ತಾಡಿ. ಇನ್ನೇನಿದ್ರು ಸುಖ ಸಂಸಾರದ ಕನಸು ಅಷ್ಟೇ. ಎಲ್ಲ ನಿವಾರಣೆಯಾಗಿ ಮದುವೆ ಆಯಿತು ಅನ್ನೋಷ್ಟರಲ್ಲಿ ಈ ಹಾಲು ಚೆಲ್ಲಿ ಅಪಶಕನ ಆಯ್ತಲ್ಲಮ್ಮ. ಹಾಗೆ ನೋಡಿದರೆ ಹಾಲು ಚೆಲ್ಲೋದು ಶುಭ ಸೂಚಕವೇ ಅಲ್ವಾ? ಅದಕ್ಕೆ ಅಲ್ವಾ ನಾವು ದೇವರುಗಳಿಗೆ ಹಾಲಿನ ಅಭಿಷೇಕ ಮಾಡೋದು. ಇವ್ರ ಮನೆಯವರಿಗೆ ಏನೋ ಒಂಥರ ಆತಂಕ. ಆಯಿತು, ಯಾವುದಕ್ಕೂ ನಿಮ್ಮ ತೃಪ್ತಿಗೆ ನಿಮ್ಮ ಕುಲದೇವರು ಯಾವುದು ಅಂತ ತಿಳಿದುಕೊಂಡು ಆ ದೇವ್ರಿಗೆ ಪೂಜೆ ಮಾಡಿಸಿ. ಈ ಗೋಗ್ರಾಸನ ಹಸುಗೆ ತಿನ್ನಿಸಿ ಹೋಗಿ. ಏನಾಯ್ತಮ್ಮ ಇವ್ರಿಗೆ? ಹಾವು. ಅಯ್ಯೋ ದೇವ್ರೆ, ರಾತ್ರಿ ಹೊತ್ತಲ್ಲೇ ನಿನ್ಗೆ ಒಕ್ಕರ್ಸ್ಕೊಟ್ಟಲ್ಲೋ, ಏನಾಯ್ತು ನಿನಗೆ? ಕೆಟ್ಟ ಕನ್ಸಿಗೆ ಏನಾದ್ರು ಕಂಡೇನೋ? ಏನಾಯ್ತು ಏನಾಯ್ತು ಅಂತ ಬಾಯ್ ಬಿಡೋ.
ಏನೋ ಕಟ್ನೆ ಬಂದಂಗಾಯ್ತು. ನಾನು ಮುಂದೆ ಹೋದೆ. ನಾನು ಅಲ್ಲಿ ತಪ್ಪಿಸ್ಕೊಂಡು ಓಡ್ದೆ ತುಂಬ ದೂರ ಓಡ್ದೆ. ಆಮೇಲೆ ಯಾವುದೋ ಕತ್ಲೆ ಕೋಣೆಯಲ್ಲಿ ನಾನು ಬಿದ್ದಂಗಾಯ್ತು. ಅಲ್ಲಿ ನೋಡಿದ್ರೆ ಏನೋ ಹೊಳಿತಾ ಇತ್ತು. ಅದನ್ನ ನೋಡ್ತಾ ಇರುವಾಗ ದೊಡ್ಡ ಹಾವು ಬಂದು ಮುಖಕ್ಕೆ ಕಟ್ಟಂಗಾಯ್ತು. ಅಯ್ಯೋ ಅಯ್ಯೋ ದೇವ್ರೆ, ಏನಮ್ಮ ಇದು ಹೀಗೆಲ್ಲ ಆಗ್ತಿದ್ಯಲ್ಲ? ನನಗೇನು ಅರ್ಥ ಆಗ್ತಿಲ್ಲ. ಈ ಸೂಕ್ಷ್ಮನಲ್ಲಿ ಬಿಡಿಸೋದಿಕ್ಕೆ ದೇಶಕ್ರೇ ಸರಿ. ನಾನು ಬೆಳಗ್ಗೆ ಎದ್ದ ಕೂಡಲೇ ಬಂಗಾರಿನ ದೇಶಕ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ರಶ್ಮಿ, ನೀನು ಅಮ್ಮನ ಪ್ರಸಾದ ತಂದು ಇವ್ ನನಗೆ ಹಚ್ಚಮ್ಮ. ಸರಿ ಅಮ್ಮ. ಬಂಗಾರಿ ಅವರೇ, ನೀವು ಆರಾಮಾಗಿ ಮಲ್ಕೊಳ್ಳಿ. ಪುಟ್ಟ, ನೀನು ಮಲ್ಕೊಳ್ಳಮ್ಮ. ಎಲ್ಲ ಕಳೀತು, ನಿರುಮ್ಮಳವಾಯಿತು. ಇನ್ನು ನೆಮ್ಮದಿಯಾಗಿ ಸಂಸಾರ ಸುಖ ಅನುಭವಿಸ್ಕೊಂಡಿರ್ತೀಯ ಅಂದರೆ ಮತ್ತೆ ನಾವು ಒಕ್ಕರ್ಸ್ಕೊಂಡಿದೆಯಲ್ಲ ನಿನಗೆ. ಏನು ನಿನ್ನ ಸಮಸ್ಯೆ? ಅದ್ಯಾಕೋ ಕನಸಿನಲ್ಲಿ ಹಾವು ಬಂದಿತ್ತಂತೆ. ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ, ಎದ್ದು ಕೂತ್ಬಿಟ್ಟಿದ್ದ. ಹಾವ? ಹಾವಿನ ಕನಸು ಅಂತಂದ್ರೆ ಬಹುಶಃ ನೀವು ನಾಗರ ಪಂಚಮಿನ ಸರಿಯಾಗಿ ಆಚರಣೆ ಮಾಡಿಲ್ಲ ಅಂತ ಅನ್ಸುತ್ತೆ. ಅಯ್ಯಯ್ಯೋ, ನಾವು ಯಾವ ಸಂಪ್ರದಾಯನ ಬಿಡೋದಿಲ್ಲ ದೇಶಕ್ರೆ. ಕಾಲ ಕಾಲಕ್ಕೆ ಎಲ್ಲವನ್ನೂ ಸರಿಯಾಗಿ ಪಾಲಿಸ್ಕೊಂಡು ಬರ್ತೀವಿ. ಹಾಗಿದ್ಮೇಲೆ ಈ ನಾಗಪ್ಪ ಯಾಕೆ ಕಾಡ್ತಿದ್ದಾನೆ ಬಂಗಾರಿನ? ಬಾರಯ್ಯ ಇಲ್ಲಿ. ಬಂಗಾರಿ, ವರ್ಷ ನೀವುಗಳು ಕುಲದೇವ್ರಿಗೆ ಸರಿಯಾಗಿ ನಡ್ಕೊತಿದ್ದೀರೋ? ಹ್ಞೂ ದೇಶಕ್ರೆ, ಮೊನ್ನೆ ತಾನೇ ರಶ್ಮಿನ್ ಕರ್ಕೊಂಡೋಗಿ ಬಂದೆ. ಹೌದಾ? ಮತ್ತೆ ಕುಲದೇವತೆಗೆ ಸರಿಯಾಗಿ ನಡ್ಕೊಳ್ತಿಲ್ಲ ಅನ್ನೋ ಸೂಚನೆ ಬರ್ತಿದೆಯಲ್ಲ? ಇಲ್ಲ ದೇಶಕ್ರೆ, ನಿಜವಾಗ್ಲೂ ರಶ್ಮಿ ಕುಲದೇವರಿಗೆ ಮೊನ್ನೆ ತಾನೇ ಹೋಗಿ ಬಂದ್ವಿ. ರಶ್ಮಿ ಕುಲದೇವತೆ ಅಲ್ಲಯ್ಯ, ನಿನ್ನ ಕುಲದೇವತೆ. ನಿನ್ನ ಕುಲದೇವತೆ ಯಾರು, ಯಾವ ಕ್ಷೇತ್ರ, ಯಾವ ಊರು ಅಂತ ಅದು ನೆನಪಿದೆಯಾ? ಹಾಂ ದೇಶಕ್ರೆ, ನಮ್ಮಮ್ಮ ಯಾವಾಗಲೂ ಹೇಳಿದ್ಲು, ರತ್ನಾಪುರ ಇಲ್ಲಿ ನಮ್ಮ ಕುಲದೇವ್ರು ಇದೆಯಂತೆ. ಒಂದೆರಡು ಸರ್ತಿ ನಾನು ಚಿಕ್ಕವನಿದ್ದಾಗ ಹೋಗಿದ್ದೆ, ಅಲ್ಲಿ ಸ್ವರ್ಣಲಿಂಗ ಇದೆಯಂತೆ.
ತಾಯಿ ನಿನ್ನ ಮಹಿಮೆ. ಧನ್ಯನಾದೆ, ಧನ್ಯನಾದೆ ತಾಯಿ. ಏನಾಯ್ತು ದೇಶಕ್ರೆ? ಅಮ್ಮನವ್ರ ಕರುಣೆ ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ ತಾಯಿ. ಶ್ರೀಚಕ್ರದ ದರ್ಶನಕ್ಕೆ ದಾರಿ ತೋರಿಸ್ತೀವಿ. ಅಂದ್ರೆ ಏನ್ ಹೇಳ್ತಿದ್ದಾರ ದೇಶಕ್ಕೆ? ಬಂಗಾರಿ, ಇನ್ನು ತಡ ಮಾಡಬೇಡ. ಆದಷ್ಟು ಬೇಗ ನಿನ್ನ ಕುಲದೇವರಿರುವ ರಥಪುರಿ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸು. ಅಲ್ಲಿ ನಿನ್ನ ಕುಲದೇವತೆಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡು. ಮುಂದಿನ ದಾರಿನ ಆ ಮಹಾತಾಯಿನೇ ತೋರಿಸ್ತಾಳೆ. ಹಾಗೆ ಆಗಲಿ ದೇಶಿಕ್ರೆ. ನೀವು ದಾರಿ ತೋರಿಸ್ತಿದ್ದೀರಾ ಅಂತಂದರೆ ಏನೋ ಒಂದು ಮಾತು ಕಾರ್ಯ ಇದ್ದೇ ಇರುತ್ತೆ. ಜೊತೆಗೆ ನಿನ್ನ ಮಗಳ ಹಿರಣ್ಮಯಿನೂ ಕರ್ಕೊಂಡು ಹೋಗು. ಅವಳು ಯಾವಾಗಲೂ ನಿನ್ನ ಜೊತೆ ಇರಲೇಬೇಕು. ಅವಳಿಲ್ಲದೆ ನಾವಿರ್ತೀವ ದೇಶಿಕ್ರೆ? ನಾನು ಎಲ್ಲೇ ಹೋದರೂ ನನ್ನ ಜೊತೆ ಅವಳು ಇದ್ದೇ ಇರ್ತಾಳೆ. ಶುಭಶ್ಯ ಶೀಘ್ರಂ. ಮತ್ತೊಂದು ಅಮ್ಮನವ್ರ ಲೀಲೆ ನೋಡೋದಕ್ಕೆ ಈ ಜೀವ ಕಾತರದಿಂದ ಕಾಯ್ತಾ ಇದೆ. ಹೋಗ್ಬಿಟ್ಟು ಬಾರಪ್ಪ, ಮಂಗಳವಾರ. ಸ್ವರ್ಣಲಿಂಗವನ್ನು ತಂದು ಇಲ್ಲಿಗೆ ಪ್ರತಿಷ್ಠಾಪಿಸೋದಕ್ಕೆ ನೀನು ಇವ್ರನ್ನ ಹೊರಡಿಸ್ತಿರೋ ರೀತಿನೇ ಅನನ್ಯ ನಮ್ಮ. ಅದರಲ್ಲೂ ನನ್ನಿಂದ ಇವ್ರನ್ನ ಪ್ರೇರೇಪಿಸ್ತಿದೆಯಲ್ಲ, ಧನ್ಯನಾದೆ ತಾಯಿ, ಧನ್ಯನಾದೆ.
ಪುರೋಹಿತ್ರೆ, ದೇವಸ್ಥಾನದಲ್ಲಿ ಎಲ್ಲ ಕ್ಷೇಮ ತಾನೆ? ನಿಮ್ಮ ಮತ್ತು ಶಿವಸ್ವಾಮಿ ಅವರ ಅನುಗ್ರಹದಿಂದ ಯಾವುದೇ ತೊಂದರೆ ಇಲ್ಲ ಅಮ್ಮವ್ರೆ. ಇದ್ರಲ್ಲಿ ನಮ್ದೇನಿದೆ? ಶಿವ ಕರುಣಿಸ್ತಾನೆ, ನಾವು ಕೊಡ್ತೀವಿ. ಎಲ್ಲ ಅವಂದೇ. ಅಕ್ಕ, ಈ ಸಲ ದೇವ್ರಿಗೆ ಅಂತ ಒಂದು ಬೆಳ್ಳಿ ರಥ ಮಾಡ್ಸಣ್ವಾ? ಮಾಡಿಸಿ. ಖರ್ಚು ಎಷ್ಟಾಗತ್ತೆ? 18 ಲಕ್ಷ ಅಂತ ಹೇಳಿದ್ದಾರೆ. ಸ್ವಲ್ಪ ಹೆಚ್ಚಾಯ್ತಲ್ವಾ ಅಕ್ಕ? ಕೊಡೋದು ಅವನು, ಧಾರಾಳವಾಗಿ ಕೊಡ್ತಾನೆ. ನಾವ್ಯಾಕೆ ಜಿಪ್ನತನ ಮಾಡಬೇಕು? ಸರಿಯಾಗಿ ಹೇಳ್ದೆ ಅಕ್ಕ. ನಾನು ಈಗ ರಥ ಮಾಡೋದಕ್ಕೆ ಒಂದು ಖರ್ಚು ವೆಚ್ಚದ ಪಟ್ಟಿ ತೆಗೆಸ್ತೀನಕ್ಕ. ನಿನಗೂ ಹೆಚ್ಚಾಗಬಾರ್ದು, ಅವ್ರಿಗೂ ಕಮ್ಮಿ ಆಗಬಾರ್ದು. ಆಯ್ತು. ಶಿವಾರ್ಪಣ. ಬರ್ಲಾ? ಬೆಳಗ್ಗೆ ರಥಕ್ಕೆ ಆಚಾರ್ಯ ಹೇಳಿದ್ದು 11 ಲಕ್ಷ, ನೀವು 18 ಲಕ್ಷ ಅಂದ್ರೆ? ಲೇ ಆಚಾರ್ಯ, ಕೊಡೋದು ಅಕ್ಕ, ತಗೊಳ್ಳೋದು ನಾನು, ಮಾಡೋದು ಅವರು. ಮಧ್ಯದಲ್ಲಿ ನಿಂದೇನು ಗಂಟೆ? ತಪ್ಪಾಗತ್ತೆ. ನೀನು ಬಾಯಿ ಬಿಟ್ರೆ ತಪ್ಪಾಗತ್ತೆ, ಅದುಮ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಯಜಮಾನನ ಮುಂದೆ ನಾಯಿ ಬಾಲ ಅಲ್ಲಾಡಿಸ್ತಾ ಇರಬೇಕು, ಬೋಗಳಬಾರ್ದು. ಬರ್ಲಾ? ಶಿವೋಹಂ. ಕಾಪಾಡಪ್ಪ ಕಾಪಾಡಪ್ಪ ಕಾಪಾಡಪ್ಪ. ಬನ್ನಿ, ಆಟ ಶುರು ಮಾಡೋಣ. ಮನೆಗೆ ಹೋಗೋಕೆ ಇಲ್ಲಂದ್ರೆ ಹೊತ್ತಾಗುತ್ತೆ. ಹಿರಣ್ಮೈ ವೀಣೆ ಬರ್ತಾರೆ, ಕಾಯೋ. ಅವ್ರು ಬರಗಂಟ ಕಾಯಾಗಿದ್ರೆ ನಿಮ್ಗೆ ಯಾರಿಗೂ ಮಿಠಾಯಿ ಕೊಡಲ್ಲ. ಅವ್ರೇನ್ ಮಹಾರಾಜು ಮಕ್ಕಳ? ಈಗ ಆಟ ಶುರು ಮಾಡ್ತಿರೋ ಇಲ್ವೋ? ಅಲ್ಲಿ ನೋಡೆ ಬಂದೇ ಬಿಟ್ರು. ಯಾಕೆ ನೀವಿಬ್ರು ತಡವಾಗಿ ಬಂದ್ರಿ? ಇವಳು ಅವಾಗ್ಲಿಂದ ಬೈತಿದ್ಲು. ಅದು ನಾನು ಮತ್ತೆ ನನ್ನ ರಶ್ಮಿ ಅಮ್ಮ ಅಪ್ಪ 3 ಜನ ರತ್ನಪುರಿಗೆ ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ಮಾತಾಡ್ತಿದೀವಿ, ಅದಕ್ಕೆ ಇಷ್ಟು ತಡವಾಗಿದ್ದು. ಅಲ್ಲಿಗೆ ಯಾಕೆ? ಅಲ್ಲಿ ಯಾರಿದ್ದಾರೆ? ಅಲ್ಲಿ ನಮ್ ಕುಲದೇವ್ರು ಇದ್ದಾರಂತೆ. ಅಲ್ಲಿ ಪೂಜೆ ಮಾಡ್ಸಕ್ ಹೋಗ್ತಾ ಇದೀವಿ. ಯೋ ಪ್ರಕಾಶ, ಅವಳೆಲ್ಲಾದ್ರೂ ಹೋಗ್ಲಿ, ನಮಗೇನಾಗ್ಬೇಕು? ಈಗ ಆಟ ಶುರು ಮಾಡ್ತೀವೋ ಇಲ್ವೋ? ಮಾಡೋಣ. ಯಾರು ಮೊದಲು ಹೇಳ್ಸೋದು? ಏನ್ ಆಟ ಆಡೋದು ಪ್ರಕಾಶ? ಈಗ ಕಣ್ಣ ಮುಚ್ಚಲೆ ಆಡೋಣ. ಎಲ್ಲರೂ ಕೈ ಜೋಡಿಸಿ. ತಡವಾಗಿ ಬಂದಿದ್ದು ನೀವಿಬ್ರಲ್ಲಿ ಯಾರು ಒಬ್ರು ಕಣ್ಮುಚ್ಚಿ. ಸರಿ, ನಾನೇ ಕಣ್ಮುಚ್ತೀನಿ, ನೀವೆಲ್ಲರೂ ಹೋಗಿ ಮುಚ್ಚಿಟ್ಕೊಳ್ಳಿ. ಬೇಡ ಕಣೆ ಹಿರಣ್ಮೈ, ನಾನು ಕಣ್ಮುಚ್ತೀನಿ, ನೀವೆಲ್ಲರೂ ಹೋಗಿ ಮುಚ್ಚಿಟ್ಕೊಳ್ಳಿ. ಸರಿ, ಅಲ್ಲಿ ಕಲ್ಲಿದ್ಯಲ್ಲ, ಅಲ್ಲೋಗಿ ಕಣ್ಮುಚ್ಚು. ಸರಿ.